ದಾವಣಗೆರೆ ಜಿಲ್ಲಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ರೈತರು ಯೂರಿಯಾ ಗೊಬ್ಬರ ಸಮರ್ಪಕವಾಗಿ ಪೂರೈಕೆಯಾಗುತ್ತಿಲ್ಲ ಎಂದು ರೈತರ ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ಪ್ರಜಾಪವರ್ ನ್ಯೂಸ್ ಚಾನೆಲ್ಗೆ ದಾವಣಗೆರೆ ಜಿಲ್ಲಾಧಿಕಾರಿ ಗಂಗಾಧರ್ ಸ್ವಾಮಿ ಮಾತನಾಡಿ, ಜಿಲ್ಲೆಯಲ್ಲಿ ಸುಮಾರು 500ರಿಂದ 600 ಮೆಟ್ರಿಕ್ ಟನ್ ಗೊಬ್ಬರ ಅವಶ್ಯಕತೆ ಇದೆ. ಈಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು 500 ಮೆಟ್ರಿಕ್ ಟನ್ ಬಂಪರ್ ಸ್ಟಾಕ್ ಗೊಬ್ಬರ ಇದ್ದು, ಇದರಲ್ಲಿ ಜಿಲ್ಲಾದ್ಯಂತ ಇಂದು ಎಲ್ಲ ತಾಲೂಕು ಕೇಂದ್ರಗಳಿಗೆ 300 ಮೆಟ್ರಿಕ್ ಟನ್ ಗೊಬ್ಬರ ಪೂರೈಕೆ ಮಾಡಲು ತಿಳಿಸಿದ್ದು, ಎಂದು ಸಂಜೆ ವೇಳೆಗೆ ತಲುಪಲಿದೆ. ಹಾಗೆ ಚನ್ನಗಿರಿಗೆ ಇಂದು ತ್ಯವಣಗಿ, ಬಸವಪಟ್ಟಣ, ಸಂತೆಬೆನ್ನೂರು, ಚನ್ನಗಿರಿ, ತುಮ್ಕೋಸ್, ಮೇದುಗೊಂಡನಹಳ್ಳಿಗಳಿಗೆ 80 ಟನ್ ಗೊಬ್ಬರ ಕಳುಹಿಸಲಾಗಿದ್ದು, ಜಗಳೂರು ತಾಲೂಕಿಗೆ ನಾಳೆ ಗೊಬ್ಬರ ಪೂರೈಕೆ ಮಾಡಿ ಎಪಿಎಂಸಿ ಸ್ಟಾಕ್ ನಾಡಿದ್ದು ರೈತರಿಗೆ ವಿತರಿಸಲು ಯೋಜನೆ ಮಾಡಲಾಗಿದೆ. ರೈತರು ಹೆಚ್ಚು ಬೆಲೆಗೆ ಅಂಗಡಿಗಳಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಎನ್ನುವ ವಿಚಾರಕ್ಕೆ ಮಾತನಾಡಿ, ರೈತರು ಸೂಕ್ತ ದಾಖಲೆ ನೀಡಿ ಹೆಚ್ಚು ಹಣ ಪಡೆಯುತ್ತಿರುವವರ ಬಗ್ಗೆ ದೂರು ನೀಡಿದರೆ ಅಂತವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ. ಜಿಲ್ಲೆಯ ರೈತರು ಗೊಬ್ಬರದ ವಿಚಾರಕ್ಕೆ ಆತಂಕ ಪಡುವುದು ಬೇಡ. ಯೂರಿಯಾ ಗೊಬ್ಬರ ಸ್ವಲ್ಪ ಮಟ್ಟಿಗೆ ಕಡಿಮೆ ಬಂದಿದ್ದರಿಂದ ಗೊಂದಲ ಬೇಡ. ಇನ್ನು ಉಳಿದ ಎಲ್ಲಾ ರೀತಿಯ ಗೊಬ್ಬರ ಈಗಾಗಲೇ ನಮ್ಮಲ್ಲಿ ಇದೆ ಎಂದು ತಿಳಿಸಿದರು. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು. ನಮ್ಮಲ್ಲಿ ಬಫರ್ ಸ್ಟಾಕು 500 ಮೆಟ್ರಿಕ್ ಟನ್ ಯೂರಿಯಾ ಇತ್ತು. ಆ 500 ಮೆಟ್ರಿಕ್ ಟನ್ ಯೂರಿಯಾದಲ್ಲಿ ಇವತ್ತು ನಾವು ಎಲ್ಲ ತಾಲೂಕಿಗೆ 300 ಮೆಟ್ರಿಕ್ ಟನ್ ರಿಲೀಸ್ ಮಾಡಿದ್ದೀವಿ. ಮಧ್ಯಾಹ್ನದ ಒಳಗಡೆ ಹೋಗುತ್ತೆ. ಸೊ ಚನ್ನಗಿರಿ ತಾಲೂಕು ಸಂಬಂಧಪಟ್ಟಂಗೆ ಶಾಂತಿಸಾಗರ ದೇವರಹಳ್ಳಿಗೆ, ಆಮೇಲೆ ರಾಮನಾಥಪುರ ತ್ಯಾವಣಿಗೆಗೆ, EAPMC ಚನ್ನಗಿರಿ, ಪ್ಯಾಕ್ಸು ಮೆದಗೊಂಡನಹಳ್ಳಿ, ಮತ್ತು TAPMS ಸಂತೆಬೆನ್ನೂರು, ತುಮ್ಕೋಸು, ಚನ್ನಗಿರಿ, ಒಟ್ಟು 80 ಮೆಟ್ರಿಕ್ ಟನ್ನು ಇವತ್ತು ನಾವು ಕಳಿಸ್ಕೊಟ್ಟಿದ್ದೀವಿ ಚನ್ನಗಿರಿಗೆ. ಇದಲ್ಲದೆ ಬೇರೆ ತಾಲೂಕಿಗೂ ನಾವು ಕಳಿಸಿದ್ದೀವಿ. ಇದ್ದಂಥದ್ದು 300 ಟನ್ನು ಕಳಿಸ್ಕೊಟ್ಟಿದ್ದೀವಿ. ಸ್ಪಿಕ್ದು ಕೂಡ ನಾಳೆ ಬರ್ತಾ ಇದೆ. ಸೊ ಹಾಗಾಗಿ ರೈತರು ಯಾವುದೇ ಆತಂಕ ಪಡಬೇಕಾಗಿಲ್ಲ. ಒಂದಿನ ಡಿಲೇ ಆಗ್ಬೋದು, ಯಾಕೆಂದ್ರೆ ರೇಟ್ ಬರೋದು ಮತ್ತು ಇದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ ನಾವು. ಪ್ರತಿದಿನ ಟ್ರೈನು ಬರೋ ಬೋಗಿಗಳನ್ನ ಟ್ರೈನ್ ಎಲ್ಲಿದೆ ಅಂತೇಳಿ ಟ್ರ್ಯಾಕ್ ಮಾಡಿಕೊಂಡು ಬಂದ ತಕ್ಷಣ ರೇಕನ್ನು ನಾವು ಡೈರೆಕ್ಟಾಗಿ ಎಲ್ಲ ಕಳಿಸ್ಕೊಡ್ತಾ ಇದ್ದೀವಿ. ಯಾವುದೇ ರೈತರು ಆತಂಕ ಪಡೋದು ಬೇಕಾಗಿಲ್ಲ. ಇವತ್ತು ಜಗಳೂರಲ್ಲಿ ಏನು ಮಾಡಿದ್ದೀವಿ ಅಂದರೆ, ನಾಳೆ ನಾಳೆ 4-5 ಗಂಟೆ ಅಷ್ಟೊತ್ತು ಜಗಳೂರಿಗೆ ಹೋಗುತ್ತೆ. ಜಗಳೂರಿಗೆ ಹೋಗೋದ್ಮೇಲೆ ನಾಡಿದ್ದು ಬೆಳಗ್ಗೆನೇ ಏನು ಮಾಡ್ತೀವಿ, ನಾವು APMCಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಸೋಣ ಅಂತೇಳಿ ನಿರ್ಧಾರ ಮಾಡಿದ್ದೀವಿ. ತಹಶೀಲ್ದಾರು ಮತ್ತು ನಮ್ಮ JDಯವರು ಅದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ತಾರೆ. ಹಾಗಾಗಿ ರೈತರು ಯಾವುದೇ ಆತಂಕ ಪಡಬೇಕಾಗಿಲ್ಲ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ನಾವು ಅರೇಂಜ್ ಮಾಡಿಸ್ಕೊಳ್ತೀವಿ. ಏನು ಒಂದಿನ ಹಿಂದೆ ಮುಂದೆ ಆಗ್ಬೋದು. ಈಗ ಬೆಲೆ ಹೆಚ್ಚು ಮಾರಾಟ ಮಾಡ್ತಾರೆ. ಅದೇ ಹೇಳ್ತಾ ಇರೋದು, ರೈತರುಗಳು ಮುಂದೆ ಬಂದು ನಮಗೆ ದೂರು ಕೊಟ್ಟರೆ ಅಟ್ಲೀಸ್ಟ್ ಅವ್ರು ರಿಸಿಪ್ಟ್ ಕೊಡಲಿಲ್ಲ, ರಿಸಿಪ್ಟ್ ಆದರೂ ಕೊಟ್ಟರೆ, ರಿಸಿಪ್ಟ್ ಕೊಡಲಿಲ್ಲ ಅಂದರೂ ಅಟ್ಲೀಸ್ಟ್ ನಮ್ಗೆ ಯಾವ್ದಾನ ಈ ಥರ ವಿಡಿಯೋಸು, ಮೊಬೈಲು, ವಾಯ್ಸು ಈ ಥರದ್ದು ಏನಾದರೂ ಕೊಟ್ಟರೆ ಯಾವ ಊರು ಏನು ಅಂಗಡಿ ಅಂತೇಳಿ ಖಂಡಿತ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಈಗ ಹೋದಾಗ ಜನರಲ್ಲಾಗಿ ಹೇಳ್ತಾರೆ, ಸೊ ಅಲ್ಲಿ ಬ್ಲ್ಯಾಕಲ್ಲಿ ಮಾರ್ತಾ ಇದ್ದಾರೆ, ಇಲ್ಲಿ ಬ್ಲ್ಯಾಕಲ್ಲಿ ಮಾರ್ತಾ ಇದ್ದಾರೆ ಅಂತ. ಈಗ ನಾನು ಬೆಳಗ್ಗೆಯಿಂದ ಸುಮಾರು 6 ಅಂಗಡಿಗಳಿಗೆ ಹೋಗಿ ಬಂದೆ. ಸೊ ಎಲ್ಲೂ ಬ್ಲ್ಯಾಕಲ್ಲಿ ಮಾರ್ತಾ ಇರೋದು ಅಂತೂ ಕಂಡು ಬರಲಿಲ್ಲ. ಬೇರೆ ಗೊಬ್ಬರ ಎಲ್ಲ ಇದೆ, ಅದು ನಮ್ಮ DAP ಆಗ್ಬೋದು, MOP ಆಗ್ಬೋದು, ಅಂದರೆ ಪೊಟ್ಯಾಶ್ ಆಗ್ಬೋದು, 15-20 ಎಲ್ಲ ಇದೆ, ಬೇರೆದು ಇದೆ. ಸ್ವಲ್ಪ ಯೂರಿಯಾ ಖಾಲಿ ಆಗಿದೆ. ಇವತ್ತು ಅದು ಹೇಳಿದ್ನಲ್ಲ, ಸುಮಾರು 300 ಮೆಟ್ರಿಕ್ ಟನ್ ಇವತ್ತು ಕಳಿಸ್ತೀವಿ. ನಾಳೆ 700 ಬರ್ತದೆ. ಈಗಾಗಲೇ ನಾವು 1000 ಮೆಟ್ರಿಕ್ ಟನ್ನು ಒಂದು ವಾರದಿಂದ ಕೊಟ್ಟಿದ್ದೀವಿ. ಸೊ ನನ್ನ ಪ್ರಕಾರ ಇನ್ನೊಂದು 500-600 ಮೆಟ್ರಿಕ್ ಟನ್ ಆದ್ರೆ ನಮ್ಮ ಜಿಲ್ಲೆಗೆ ಸಾಕಾಗುತ್ತೆ. ಈಗ ರೈತರು ಹೇಳ್ತಾ ಇದ್ದಾರೆ ಇನ್ನೊಂದು 2-3 ದಿನ ಅಷ್ಟೇ ನಮ್ಗೆ ಬೇಕಾಗಿರೋದು, ಅದಾದಮೇಲೆ ಬೇಕಾಗಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ರೈತರು ಆತಂಕ ಪಡೋದು ಬೇಕಾಗಿಲ್ಲ. ನಾವು ಸಪ್ಲೈ ಮಾಡ್ತೀವಿ.